ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್ 79,000 ಕಾಲ್ 1:3 ಬುಕ್ ಮಾಡಿದ್ದೀನಿ. ಸೊ ಯಾಕೆ 1:3 ಬುಕ್ ಮಾಡ್ತಿರೋದು ಅಂತ ಹೇಳ್ತೀನಿ ನೋಡಿ. ಯಾವಾಗಾದ್ರೂ ಮಾರ್ಕೆಟ್ ಅಲ್ಲಿ 1% ಅಥವಾ 2% ಏನಾದ್ರು ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ಆಗ್ತಾ ಇದ್ರೆ ನಾನು ಆಲ್ವೇಸ್ 1:3 ಅಥವಾ ಈವನ್ ಟ್ರೇಡ್ ನಾನು ಮಾಡಲ್ಲ. ಈವನ್ ಬೆಳಗ್ಗೆ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ಗೂ ಸಹ ಹೇಳಿದ್ದೀನಿ. ಸೊ ಇವತ್ತು ನಾನು ಬುಕ್ ಮಾಡೋದು 1:3 ಅಂತ ಹೇಳಿರೋದು. ಈವನ್ ಈಗ ನಾನು 1:3 ಬುಕ್ ಮಾಡಿಬಿಟ್ಟು ಡೇನ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಬಿಫೋರ್ ಕಮಿಂಗ್ ಟು ದ ಮಾರ್ಕೆಟ್ ನಾವು ಒಂದು ಫಿಕ್ಸ್ ಆಗ್ಬೇಕು ಸೈಕಾಲಜಿನ ಹೇಗ್ ಮಾಡ್ಬೇಕು ಇವತ್ತು ಅಂತ. ಆ ಒಂದು ಸೈಕಾಲಜಿಯಿಂದ ನಾನು ಮಾಡೋದು. ಈವನ್ ಸೇಮ್ ಆಗಿದೆ, ನೀವು ಸಹ ನೋಡ್ಬೋದು. ಸೊ ಗನ್ ಶಾಟ್ ಎಂಟ್ರಿ ಬಂದಿತ್ತು, ಹಾಗಾಗಿ ಎಂಟ್ರಿ ಮಾಡಿದ್ದೆ. ಈವನ್ ಸ್ಟೂಡೆಂಟ್ಸ್ ಎಲ್ರಿಗೂ ಸೇಮ್ ಎಂಟ್ರಿ ಗೊತ್ತಿರುತ್ತೆ. ಕೆಲವರು ಈ ಒಂದು ಟ್ರೇಡ್ ಅಲ್ಲೂ ಸಹ ಕೆಲವರು ಟ್ರೇಡ್ ಮಾಡಿಬಿಟ್ಟು ಟ್ರೇಡ್ ನ ಬುಕ್ ಮಾಡಿದ್ದಾರೆ. ಫುಲ್ ವಿಡಿಯೋ ನೋಡಿ. ಈ ಒಂದು 1:3 ಬುಕ್ ಮಾಡಬೇಕು ಅಂತಂದ್ರೆ ನಾನು 1.5 hour ವೆಯ್ಟ್ ಮಾಡಿದ್ದೀನಿ. ಫುಲ್ ವಿಡಿಯೋ ನೋಡಿ. ಸೈಕಾಲಜಿ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಕೆಳಗಡೆ ಬೀಳ್ತು, ಅಗೇನ್ ಅಪ್ಸೈಡ್ ಮೊಮೆಂಟಮ್ ಬರ್ತಾ ಇದೆ. ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಈವನ್ ರೆಡ್ ಕಲರ್ ಕೈಂಡ್ ಫಾರ್ಮೇಶನ್ ಆಗತ್ತೆ, ಟೆನ್ಷನ್ ಸ್ಟಾರ್ಟ್ ಆಗತ್ತೆ ಸರ್. ಟೆನ್ಷನ್ ಸ್ಟಾರ್ಟ್ ಆಗತ್ತೆ. ಒಂದೇ ಅರ್ಥ ಮಾಡ್ಕೊಳ್ಳಿ, ಲೈವ್ ಅಲ್ಲಿ ಇದ್ದೀನಿ, ಯೂಟ್ಯೂಬ್ ಲೈವ್ ಅಲ್ಲಿ ಇದ್ದೀನಿ. ಇನ್ನೊಂದು ಸಿಸ್ಟಮ್ ಅಲ್ಲಿ, ಇನ್ನೊಂದು ಲ್ಯಾಪ್ಟಾಪ್ ಅಲ್ಲಿ ಈ ಒಂದು ಟ್ರೇಡ್ ನ ಮಾಡಿರ್ತೀನಿ. ಸ್ಟೂಡೆಂಟ್ಸ್ಗೆ ಒಂದು ಕಡೆ ವಾಟ್ಸಪ್ ಅಲ್ಲಿ ಕೇಳ್ತಾರೆ ಡೌಟ್ಸು, ಅಲ್ಲಿ ಕ್ವಶನ್ಸ್ ನ ಕ್ಲಿಯರ್ ಮಾಡ್ತಿರೋದು. ಕೆಲವರು ಬಂದ್ಬಿಟ್ಟು ಯೂಟ್ಯೂಬ್ ಕಾಮೆಂಟ್ ಅಲ್ಲಿ ಕೇಳ್ತಾ ಇರ್ತಾರೆ ಕ್ವಶನ್ಸ್, ಸರ್ ಇಲ್ಲಿ ಯಾವ ರೀತಿ ಡಿಸಿಷನ್ ಮೇಕಿಂಗ್ ತಗೋಬೇಕು ಅಂತ. ಅವ್ರಿಗೂ ಸಹ ರಿಪ್ಲೈ ಮಾಡ್ತಾ ಇರ್ತೀನಿ. ಮತ್ತೆ ನನ್ನ ಟ್ರೇಡು ಸಹ ರನ್ ಆಗ್ತಾ ಇರುತ್ತೆ ಸರ್. 1:1 ಹೋಗ್ಬಿಟ್ಟು ಮತ್ತೆ ವಾಪಸ್ ಆಯ್ತು. ಮತ್ತೆ ಇಲ್ಲಿಂದ ಮೊಮೆಂಟಮ್ ಬರ್ತಾ ಇದೆ ಸರ್. ನೋ ಫಿಯರ್, ನೋ ಗ್ರೇಡಿ, ನೋ ಟೆನ್ಷನ್, ಓನ್ಲಿ ಎಕ್ಸಿಕ್ಯೂಷನ್ ಮಾಡ್ತಿರೋದು ನನ್ನ ಒಂದು ಪ್ಲಾನ್ ಆಫ್ ಆಕ್ಷನ್. ಬಿಫೋರ್ ಟೇಕಿಂಗ್ ದ ಟ್ರೇಡ್ ನನಗೆ ಒಂದು ಪ್ಲಾನ್ ಆಫ್ ಆಕ್ಷನ್ ಇದೆ. ಟ್ರೇಡ್ ಬಂದ್ರೆ ಟಾರ್ಗೆಟ್, ಬಂದ್ರೆ ಟಾರ್ಗೆಟ್, ಅಥವಾ ಸ್ಟಾಪ್ ಲಾಸ್ ಬಂದ್ರೆ ಸ್ಟಾಪ್ ಲಾಸ್. ಈ ಒಂದು ಪ್ಲಾನ್ ಆಫ್ ಆಕ್ಷನ್ ಇತ್ತು, ಹಾಗೆ ವೇಟ್ ಮಾಡ್ತಿರೋದು. ಆಲ್ಮೋಸ್ಟ್ ಟಾರ್ಗೆಟ್ ಸರ್. ಏನಾದ್ರೂ ಎದ್ದುಕೊಂಡಿದ್ದೀನಾ, ಎಕ್ಸಿಟ್ ಆಗಿದ್ದೀನಾ? ಈವನ್ ಸೇಲ್ ಲಿಮಿಟ್ ಸಹ ಅಪ್ಸೈಡ್ ಇದೆ ನೋಡಿ ಸರ್. ಎಸ್, ಟೆನ್ಷನ್ ಆಗ್ತಿದೆ ನನಗೂ ಸಹ. ಲೈವ್ ಅಲ್ಲಿ ಇದ್ದೀನಿ, ನನಗೂ ಸಹ ಟೆನ್ಷನ್ ಆಗ್ತಾ ಇರುತ್ತೆ. ಟೆನ್ಷನ್ ಆಗ್ತಾ ಇದ್ರು ಸಹ ನನ್ನ ಮೈಂಡ್ಗೆ, ನನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾನು ಹೇಳ್ಬಿಟ್ಟಿದ್ದೀನಿ, ಸ್ಟಾಪ್ ಲಾಸ್ ಇಟ್ಟಾದ್ರೆ ನೀನು ಬರೀ 14 to 15 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ ಆಗ್ತೀಯಾ, ಟಾರ್ಗೆಟ್ ಬಂದ್ರೆ 45 ಪಾಯಿಂಟ್ಸ್ ಬರ್ತೀಯ ಅಂತ ನನ್ನ ಒಂದು ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾನು ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ಈವನ್ ಯೂಟ್ಯೂಬ್ ಲೈವ್ ಅಲ್ಲಿ ಸಹ ಸೇಮ್ ಟೈಮ್ ಅಲ್ಲಿ ನಿಮಗೂ ಸಹ ಉತ್ತರ ಮಾಡ್ತಾ ಇರ್ತೀನಿ ಸರ್. ಯಾವ ರೀತಿ ನಾನು ಎಷ್ಟೋ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇರ್ತೀನಿ ಸರ್. ಒಂದೇ ಒಂದ್ಸತಿ ಅರ್ಥ ಮಾಡ್ಕೊಳ್ಳಿ ಸರ್, ನಿಮ್ಮ ಒಂದು ಅಲೈಮೆಂಟರ್ಸ್ ಅವ್ರೇನಾದ್ರು ಟ್ರೇಡ್ ಮಾಡ್ತಾ ಇದ್ರೆ ನಿಮ್ಮ ಫೋನ್ ಪಿಕ್ ಮಾಡಲ್ಲ. ನೀವೇನಾದ್ರು ಮೆಸೇಜ್ ಮಾಡಿದ್ರು ಸಹ ಅವ್ರು ಬೈತಾರೆ ಸರ್. ಐ ಆಮ್ ದ ಫೌಂಡರ್ ಆಫ್ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ, ಹರಿಪ್ರಸಾದ್. ಟ್ರೇಡ್ ಅಲ್ಲಿ ಇದ್ದೀನಿ, ಒಂದ್ ಕಡೆ ಯೂಟ್ಯೂಬ್ ಅಲ್ಲಿ ಸ್ಟೂಡೆಂಟ್ಸ್ ಗೆ ಡಿಸಿಷನ್ ಮೇಕಿಂಗ್ ಹೇಗಿರ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕೆಲವರು ವಾಟ್ಸ್ಆಪ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಸೇಮ್ ಟ್ರೇಡ್ ಅಲ್ಲಿ ಇದ್ದಾಗ ಸ್ಟೂಡೆಂಟ್ಸ್ಗೂ ಸಹ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ ಸರ್. ಸೊ ದಿಸ್ ಇಸ್ ಹೌ ವಿ ಆರ್ ಬಿಲ್ಡಿಂಗ್ ದ ಸೈಕಾಲಜಿ. ನನ್ನ ಒಂದು ಸೈಕಾಲಜಿ ಹೀಗೆ ಇರುತ್ತೆ ಸರ್. ಈಗ ನೋಡಿ, ಇದು ಏನೋ ಪೊಸಿಷನ್ ಬಂದ್ಬಿಟ್ಟು ಮೈನಸ್ ಅಲ್ಲಿ ಬಂತ, ಆದ್ರೂ ಸಹ ಎದುರ್ಕೊಂಡಿಲ್ಲ. ಜಸ್ಟ್ ಸ್ಟಾಪ್ ಲಾಸ್ ನ ಕೆಳಗಡೆ ಇಟ್ಟಿದ್ದೀನಿ. ಬಂದ್ರೆ ತಾಕತ್ತಿದ್ರೆ ನನ್ನ ಸ್ಟಾಪ್ ಲಾಸ್ ಗೆ ಬಂದು ಹಿಟ್ ಆಗು ಅಂತ ನಾನು ಹೇಳ್ತಾ ಇದ್ದೀನಿ. ಮಾರ್ಕೆಟ್ ಅಲ್ಲಿ ನನ್ನ ಮನಸ್ಸಲ್ಲಿ ನಾನು ಹೇಳ್ಕೊಂತಾ ಇರೋದು ಏನು, ಯಾವಾಗ ಬೆಳಗ್ಗೆ ದಮ್ ಇದ್ರೆ ನನ್ನ ಸ್ಟಾಪ್ ಲಾಸ್ ಗೆ ಬಂದು ಸ್ಟಾಪ್ ಲಾಸ್ ಹಿಟ್ ಆಗು ಅಂತ ಹೇಳ್ತಾ ಇದ್ದೆ. ಸುಮಾರು ಜನರು ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ 15 ಪಾಯಿಂಟ್ಸ್ ಅಥವಾ 20 ಪಾಯಿಂಟ್ಸ್, 30 ಪಾಯಿಂಟ್ಸ್, ಈ 50 ಪಾಯಿಂಟ್ಸ್ ಈಸಿಯಾಗಿ ಸ್ಟಾಪ್ ಲಾಸ್ ಹಿಟ್ ಆಗ್ಬಿಡುತ್ತೆ ಸರ್ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ಇಸ್ ದ ಬಸ್. ಮಾರ್ಕೆಟ್ ಅಲ್ಲಿ ಡಿಕೆ ಇದೆ 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 ಅಂತ ಹೇಳ್ತಾರೆ ಸರ್. ಜಸ್ಟ್ 14 to 15 ಪಾಯಿಂಟ್ಸ್ ಇದೆ ಸರ್ ಸ್ಟಾಪ್ ಲಾಸ್. ಎಲ್ಲಿ ಸರ್ ಹಿಟ್ ಆಗ್ತಿದೆ ಸ್ಟಾಪ್ ಲಾಸ್? ಫುಲ್ ಡೇ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ ಸರ್. ಬೇಕು ಅಂತಂದ್ರೆ ನೋಡಿ, ಇವಾಗ ಹೋಗ್ಬಿಟ್ಟು ಈ ಒಂದು ಚಾರ್ಟ್ ನ ಚೆಕ್ ಮಾಡಿ. ಫುಲ್ ಡೇ ಮಾರ್ಕೆಟ್ ಅಲ್ಲಿ ಇದು ಬಂದು ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ನಾಲೆಡ್ಜ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ನಾವು ಪ್ರಾಪರ್ ಪ್ಲೇಸ್ ಅಲ್ಲಿ ಸ್ಟಾಪ್ ಲಾಸ್ ನ ಫಿಕ್ಸ್ ಮಾಡಬೇಕು. ಒಂದು ಟೆಕ್ನಿಕಲ್ ಅನಾಲಿಸಿಸ್ ನ ಮಾಡಬೇಕು. ಆ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನ ನಾವು ಹೇಳ್ಕೊಡ್ತೀವಿ ಸರ್. ಯಾವ ಪ್ಲೇಸ್ ಅಲ್ಲಿ ಸ್ಟಾಪ್ ಲಾಸ್ ಇರಬೇಕು, ಯಾವ ಪ್ಲೇಸ್ ಅಲ್ಲಿ ಟಾರ್ಗೆಟ್ ಇಟ್ಕೋಬೇಕು, ಯಾವಾಗ ಟಾರ್ಗೆಟ್, ಯಾವಾಗ ಸ್ಟಾಪ್ ಲಾಸ್ ಬರುತ್ತೆ. ಸೊ ಪ್ರತಿಯೊಂದು ನಾವು ಹೇಳ್ಕೊಡ್ತೀವಿ ಸರ್. ಸೊ ಕೊನೆಗೆ ನೋಡಿ, ಇಲ್ಲಿಂದ ಒಂದು ಫಾಸ್ಟ್ ಮೊಮೆಂಟಮ್ ಆಯ್ತಾ, ಕೊನೆಗೆ ಈಗ ನೋಡಿ ಆಲ್ಮೋಸ್ಟ್ ಸ್ಟಾಪ್ ಲಾಸ್ ಹತ್ರ ಹೋಯ್ತು, ಮತ್ತೆ ಟಾರ್ಗೆಟ್ ಗೆ ಬಂದಿದೆ. ಟಾರ್ಗೆಟ್ ಸಹ ಬುಕ್ ಆಯ್ತು. ಓಕೆ, ಎನಿ ಹೌ ಸರ್. ಸೊ ಇಂಟ್ರೆಸ್ಟೆಡ್ ಆಗಿದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. 1 ವರ್ಷ ಡೈಲಿ ಕ್ಲಾಸಸ್ ಇರುತ್ತೆ. ಥ್ಯಾಂಕ್ ಯು ಸರ್.